ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಥ್ಯಾಂಕ್ ಗಾಡ್. ಅದು ನಿಮ್ಮನ್ನು ಬಿಗ್ ಬ್ರೋನು ಹುಡ್ಕೊಂಡ್ ಬರ್ತಾ ಇದೆ, ಅಷ್ಟರಲ್ಲಿ ನೀವೇ ಸಿಕ್ಬಿಟ್ರಿ. ಯಾಕೆ, ಏನು ವಿಷಯ? ಏನದಕ್ಕೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಇದನ್ನು ನಾನು ನಿಮ್ಮಿಬ್ರಿಗೂ ಒಟ್ಟಿಗೆ ವಿಶ್ ಮಾಡಬೇಕಿತ್ತು. ನಿಮಗೆ ವಿಶ್ ಮಾಡಿದ್ನಲ್ಲ, ನಾನು ಇಬ್ಬರಿಗೂ ವಿಶ್ ಮಾಡ್ತೀನಿ. ಪಾರ್ಥವ್ರೆ, ಪ್ಲೀಸ್ ಡೋಂಟ್ ಮೈಂಡ್, ಬಟ್ ಗೌತಮ್ ಅವ್ರಿಗೆ ವಿಶ್ ಮಾಡೋದು ಬೇಡ. ಇದನ್ನ ಇಲ್ಲಿಗೆ ಡ್ರಾಪ್ ಮಾಡಿಬಿಡಿ ಪ್ಲೀಸ್. ಐಮ್ ಸಾರಿ ಅದಕ್ಕೆ. ನೋನು, ಇದ್ರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಇಂಥದ್ರಲ್ಲಿ ಅವ್ರಿಗೆ ವಿಶ್ ಮಾಡೋದು ಬೇಡ ಅಂತ, ಅದು ಬಿಟ್ಟರೆ ಇನ್ನೇನಿಲ್ಲ. ಹಾಂ ಅದಕ್ಕೆ, ಬಟ್ ನಾನು ಯಾಕೆ ಹಾಗೆ ಮಾಡಿದೆ ಅಂದರೆ, ಅಟ್ಲೀಸ್ಟ್ ಈ ಒಂದು ರೀಸನ್ನಿಂದಾದ್ರೂ ಬಿಗ್ ಬ್ರೋ ಮುಖದಲ್ಲಿ ಒಂದು ಸಣ್ಣ ನಗು ನೋಡ್ಬೋದು ಅಂತ. ಅದರಿಂದ ಅವನ ಮನಸ್ಸಿಗೆ ಒಂದು ಸಣ್ಣ ರಿಲೀಫ್ ಸಿಗುತ್ತೆ ಅಂತ ಆ ಥರ ಮಾಡಿದೆ. ನಿಜ ಹೇಳ್ತೀನಿ ಅದಕ್ಕೆ, ಬಿಗ್ ಬ್ರೋ ಅಷ್ಟೊಂದು ಡಲ್ ಆಗಿರೋದನ್ನ ನನ್ನ ಕೈಲಿ ನೋಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಹೇಗಾದರೂ ಮಾಡಿ ಅವನನ್ನು ಈ ಒಂದು ಸಿಚುವೇಶನಿಂದ ಹೊರಗೆ ತರಬೇಕು ಅಂತ ನಾನು ಏನೇನೋ ಐಡಿಯಾಗಳನ್ನ ಪ್ಲ್ಯಾನ್ ಮಾಡ್ಕೋತಾ ಇದ್ದೆ. ಆಗ ನಂಗೆ ಸಡನ್ನಾಗಿ ಫ್ಲ್ಯಾಶ್ ಆಗಿದ್ದಿದೆ. ನನಗೆ ಗೊತ್ತು ಈ ಒಂದು ಸಂದರ್ಭದಲ್ಲಿ ಇದು ತುಂಬಾ ಆಡ್ ಅನಿಸುತ್ತೆ, ಆದರೆ ನನ್ನ ಉದ್ದೇಶ ಬಿಗ್ ಬ್ರೋನ ಈ ಒಂದು ಸಿಚುವೇಶನಿಂದ ಹೊರಗೆ ತರೋದಷ್ಟೇ. ನನಗೆ ನಿಮ್ಮ ಉದ್ದೇಶ ಅರ್ಥ ಆಗುತ್ತೆ, ಆದರೆ ಅವ್ರ ಮನಸ್ಸಿಗೆ ಸರಿಗಿಲ್ಲ. ಅವ್ರು ಸ್ವಲ್ಪ ನಾರ್ಮಲ್ ಆಗಲಿ, ಅಲ್ಲವರೆಗೂ ಕಾಯೋಣ. ಯಾವುದನ್ನು ನಾವು ಫೋರ್ಸ್ಫುಲ್ಲಾಗಿ ಮಾಡಬಾರ್ದಲ್ವಾ? ಆ್ಯಂಡ್ ಆ್ಯನಿವರ್ಸರಿ ಏನು ಪ್ರತಿ ವರ್ಷ ಬರುತ್ತೆ, ನೆಕ್ಸ್ಟ್ ಇಯರ್ ವಿಶ್ ಮಾಡಿದ್ರು ಆಯ್ತು ಅಲ್ವಾ? ಕರೆಕ್ಟ್ ಅದಕ್ಕೆ, ನೀವು ಹೇಳಿದ್ದು 100% ಕರೆಕ್ಟ್. ಯಾವುದನ್ನು ಕೂಡ ನಾವು ಫೋರ್ಸ್ಫುಲ್ಲಿ ಮಾಡಬಾರ್ದು. ಐ ಮೀನ್, ಬಿಗ್ ಬ್ರೋ ಇವಾಗ ಹೇಗಿದನೋ ಅವನ್ನ ಹಾಗೆ ಇರಕ್ಕೆ ಬಿಟ್ಬಿಡ್ಬೇಕು. ನಾವು ಫೋರ್ಸ್ ಮಾಡೋಕ್ಕೆ ಹೋದರೆ ಅದೊಂಥರ ತುಂಬಾ ಆರ್ಟಿಫಿಷಿಯಲ್ ಆಗಿಬಿಡುತ್ತೆ. ಐ ಮೀನ್, ಮನಸ್ಸಿಗೆ ಈ ಒಂದು ಲೆವೆಲ್ಗೆ ಆಘಾತ ಆದಾಗ ಅದು ತಾನಾಗೆ ಹೀಲ್ ಆಗಬೇಕು. ಯಾರೋ ಹೇಳಿ ಏನೋ ಮಾಡಿ ಅದು ಹೀಲ್ ಆಗುವಂಥದ್ದಲ್ಲ. ಟೈಮ್ ಈಸ್ ದ ಬೆಸ್ಟ್ ಡಾಕ್ಟರ್ ಆ್ಯಂಡ್ ಪೇಷನ್ಸ್ ಇಸ್ ದ ಬೆಸ್ಟ್ ಮೆಡಿಸಿನ್. ಎಲ್ಲದನ್ನೂ ನಾವು ಟೈಮ್ಗೆ ಬಿಟ್ಬಿಡ್ಬೇಕಲ್ವಾ ಅದಕ್ಕೆ? ಕರೆಕ್ಟ್. ಟೈಮ್ ಎಲ್ಲಾನು ಸರಿ ಮಾಡುತ್ತೆ, ನಾವು ಸುಮ್ಮನಿರೋದೇ ಒಳ್ಳೇದು. ಅದಕ್ಕೆ ಏನೇ ಹೇಳಿ, ನಿಮ್ಮನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ಬಿಗ್ ಬ್ರೋ ನಿಜವಾಗ್ಲೂ ತುಂಬಾ ಪುಣ್ಯ ಮಾಡಿದ್ದಾನೆ. ಅವನ ಕಷ್ಟ ಸುಖ ಎರಡರಲ್ಲೂ ಒಟ್ಟಿಗೆ ಇರ್ತೀರ. ಅವನನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನೀವು. ಅವನ ಲೈಫಿಗೆ ಏನು ಒಳ್ಳೇದು ನೀವು ಅದನ್ನೇ ಮಾಡ್ತೀರಾ. ಈಗಲೂ ನೋಡಿ, ಮ್ಯಾರೇಜ್ ಆ್ಯನಿವರ್ಸರಿನೇ ಬೇಡ ಅಂತ ಹೇಳ್ತಾ ಇದ್ದೀರಾ. ಐ ಮೀನ್, ಎಲ್ಲ ಹುಡುಗಿರು ಮ್ಯಾರೇಜ್ ಆ್ಯನಿವರ್ಸರಿ ಅಂದರೆ ಒಳ್ಳೆ ಬರ್ಡೇ ಥರ ಸೆಲೆಬ್ರೇಟ್ ಮಾಡ್ಕೋತಾರೆ. ಆದರೆ ನೀವು ಅವನು ಚೆನ್ನಾಗಿರ್ಬೇಕು ಅನ್ನೋದನ್ನೇ ಯೋಚನೆ ಮಾಡ್ತಾ ಇದ್ದೀರಾ. ಅದಕ್ಕೆ ನಮ್ಮಂಥ ಜೂನಿಯರ್ಸ್ಗಳಿಗೆ ನೀವೊಂಥರ ರೋಲ್ ಮಾಡೆಲ್ ಇದ್ದ ಹಾಗೆ. ನೀವು ಬರೀ ಸ್ಕೂಲಲ್ಲಿ ಮಾತ್ರ ಟೀಚರ್ ಅಲ್ಲ, ಅದಕ್ಕೆ ರಿಯಲ್ ಲೈಫಲ್ಲೂ ನೀವು ನಿಜವಾಗ್ಲೂ ಟೀಚರೇ. ನಿಮ್ಮಿಂದ ಕಲಿಯೋದು ತುಂಬಾ ಇದೆ. ಅದಕ್ಕೆ ಪ್ಲೀಸ್ ಪಾರ್ಥವ್ರೆ, ನನ್ನನ್ನು ಅಷ್ಟು ದೊಡ್ಡೊಳಗೆ ಮಾಡಬೇಡಿ. ನಾನು ತಪ್ಪು ಮಾಡ್ತೀನಿ, ನಾನು ಮನುಷ್ಯರೇ ಅಲ್ವಾ? ನೀವು ಮನುಷ್ಯರೇ ಅದಕ್ಕೆ, ಅಫ್ಕೋರ್ಸ್, ಬಟ್ ತುಂಬ ಒಳ್ಳೆ ಮನಸ್ಸಿರೋ ಮನುಷ್ಯರು. ನಾವೆಲ್ಲ ನೋಡಿ ಒಂಥರ ತುಂಬ ಇನ್ಸ್ಟಿಂಕ್ಟಿವ್. ನಮ್ಮ ಮನಸ್ಸಿಗೆ ಏನು ಅನ್ಸುತ್ತೋ, ಏನು ಮಾಡಬೇಕು ಅನ್ಸುತ್ತೋ ಅದನ್ನ ಹೇಳ್ಬಿಡ್ತೀವಿ, ಮಾಡಿಬಿಡ್ತೀವಿ. ಆದರೆ ನಿಮ್ಗೆ ತುಂಬಾ ಪೇಷನ್ಸ್. ಅದಕ್ಕೆ ನಿಮಗೆ ತುಂಬಾ ತಾಳ್ಮೆ, ಸಹನೆ ಎಲ್ಲ. ಪ್ಲೀಸ್ ಪ್ಲೀಸ್, ಥ್ಯಾಂಕ್ ಯು ಸೋ ಮಚ್, ಬಟ್ ಸಾಕು. ಥ್ಯಾಂಕ್ ಯು ಸೋ ಮಚ್, ಬಟ್ ಈಗ ನೀವು ಹೋಗಿ. ಬಾಪ, ಒಳಗೆ ಬರ್ಬೋದಾ? ಬಾರೋ. ಅದು ಅಂತಪುರ ಅಲ್ವಾ, ಅದಕ್ಕೆ ಬರ್ಬೋದಾ ಅಂತ ಕೇಳ್ಕೊಂಬಂದೆ. ಬಾಬಾ ಬಲ್ಲನ್ ಮಗ ಇದೆಯಾ ಕಣ ನಿಲ್ಲಿ. ಏನು ಯಾವಾಗಲೂ ಕೇಳ್ಕೊಂಡೆ ಒಳಗೆ ಬರೋದಾ? ಹೇಳ್ದೆ ಕೇಳ್ದೆ ನುಗ್ಗತ್ತಾನೆ ನಿನ್ನ ಸ್ಪೆಷಾಲಿಟಿ. ನೋಡಪ್ಪ, ಈ ರೂಲ್ಸು ರೆಗ್ಯುಲೇಷನ್ಸು ಮ್ಯಾನರ್ಸು ಇವೆಲ್ಲ ನಮಗೆ ಮಾತ್ರ ಅಪ್ಲೈ ಆಗೋದು, ನಿಂಗೆ ಯಾವುದೂ ಅಪ್ಲೈ ಆಗಿಲ್ಲ. ಕಳ್ಳನ ಮಗ ನೀನು. ಅಂದರೆ ಇಂಡೈರೆಕ್ಟ್ ಆಗಿ ನಾನೊಬ್ಬ ಹೊರಟ ಮನುಷ್ಯ ಕುಲಕ್ಕೆ ಸೇರದೇ ಇರೋನು ಅಂತ ಹೇಳ್ತಾ ಇದೆಯಾ? ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ನೀನು ಸರಿ ಇಲ್ಲ, ನೀನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಅದಕ್ಕೆ ಏನದಕ್ಕೆ ನೀವು ಕೇಳಿಸ್ಕೊಂಡು ಸುಮ್ಮನೆ ಇದ್ದೀರಲ್ಲ?
ಸಾರಿ ಗೌತಮ್ ಅವರೇ, ಪಾಪ ಅವರು. ಓಹೋ, ನಾನು ಹೇಳಿದ್ಮೇಲೆ ಪಾಪ ಅನ್ನಿಸ್ತಾ? ಅಯ್ಯೋ ಇಲ್ಲ, ಹೇಳ್ದೇನು ನೀವು ಪಾಪ. ಹೇಳ್ದೇನು ಪಾಪ ಅಂತ ಕೇಳ್ದ? ಈ ಪಾಪ ಅಲ್ಲ ಅವ್ನು ಪಾಪಿ, ಸುಮ್ಮನೆ ನೀವು. ಕರೆಕ್ಟ್ ಆಗಿ ಹೇಳ್ದೆ ಗೌತಮ್. ನೀನೇನು ಅವ್ರ ಜೊತೆ ಕೋರಸ್ಸು? ಇರೋದನ್ನ ತಾನೇ ಹೇಳಿದ್ವಿ. ನೀನೇನು ಅನ್ನೋದು ಡುಮ್ಮನ್ ಬಿಟ್ರೆ ನನಗೆ ಮಾತ್ರ ಗೊತ್ತಿರೋದು. ಅಷ್ಟು ಡೇಂಜರಸ್ ನೀನು. ಥ್ಯಾಂಕ್ ಯು ಡಾರ್ಲಿಂಗ್. ನೋಡು, ನನ್ನ ಡಾರ್ಲಿಂಗ್ ನೀನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನೀನು ಹೇಳ್ತೀರ, ನೀನು ನಂಬಲ್ವಲ್ಲ? ಒಂದೊಂದ್ಸತಿ ಇವಳು ತಮಾಷೆ ಮಾಡ್ತಾ ಕಣ. ಅದು ನನ್ನ ಮೇಲೆ ತುಂಬ ನಂಬಿಕೆ ಕಣ, ತುಂಬ ಪ್ರೀತಿ ಮಾಡ್ತಾಳೆ. ಅದಕ್ಕೆ ಅಲ್ಲೇನೋ ನನ್ನ ಮದುವೆಯಾಗಿ ಬ್ಯಾಕ್ ಟು ಬ್ಯಾಕ್ ಇಬ್ಬರು ಮಕ್ಕಳು ಕೊಟ್ಟಿದ್ದು. ನನ್ನ ಮಗನೇ ಹಿಂಗೆ ಏನೋ ಮಾತಾಡಿ ಸರಿ ಮಾಡ್ಬಿಡ್ತೀಯಲ್ಲ. ಏನಪ್ಪ ಮಾಡೋದು, ಮಾತಲ್ಲೇ ಎಲ್ಲ ಮ್ಯಾನೇಜ್ ಮಾಡ್ಬೇಕಲ್ಲ. ಮಾತೇ ಬಂಡವಾಳ ಕಣಪ್ಪ. ಆನಂದ್, ಮಾತಾಡಿದ್ ಸಾಕು, ವಿಶ್ ಮಾಡೋಣ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ಗೆಳೆಯ, ನಿನಗೆ ಹೇಗೆ ವಿಶ್ ಮಾಡೋದು, ಈ ಸಂದರ್ಭದಲ್ಲಿ ವಿಶ್ ಮಾಡಿದ್ರೆ ನೀನು ಅದನ್ನು ಹೇಗೆ ತಗೋತೀಯ ಅಂತ ತುಂಬ ಭಯ ಆಗ್ಬಿಟ್ಟಿತ್ತು ಕಣೋ. ಅದಕ್ಕೆ ಅತ್ತಿಗೆಗೆ ಮಾತ್ರ ಫೋನ್ ಮಾಡಿ ಇಬ್ಬರು ವಿಶ್ ಮಾಡಿದ್ವಿ. ಯಾಕೋ ಮನಸ್ಸು ತಡಿಲಿಲ್ಲ, ಅದಕ್ಕೆ ಡೈರೆಕ್ಟಾಗಿ ಬಂದು ವಿಶ್ ಮಾಡ್ಬಿಟ್ವಿ ಕಣ. ಈಗ ನನಗೆ ಸ್ವಲ್ಪ ಸಮಾಧಾನ ಆಯ್ತಪ್ಪ. ಒನ್ಸ್ ಅಗೇನ್ ಇಬ್ಬರಿಗೂ ಶುಭಾಶಯ. ಥ್ಯಾಂಕ್ ಯು. ಅಲ್ವೋ, ಆದರೂ ಒಂದ್ಸತಿ ನೆನ್ಪು ಮಾಡೋದಲ್ವಾ? ಹೇಳಿದ್ನಲ್ಲಪ್ಪ, ಒಂದು ಸಣ್ಣ ಹೆಸಿಟೇಷನ್ ಇತ್ತು ಅಂತ, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಆಮೇಲೆ ನಮ್ಮ ಕಡೆಯಿಂದ ಇನ್ನೊಂದು ಪ್ರಪೋಸಲ್ ಅಪ್ಪ. ಈ ಪರಿಸ್ಥಿತಿಲಿ ಸ್ವಲ್ಪ ಆಡ್ ಅಂತ ಅನ್ನಿಸ್ಬೋದು, ಆದರೂ ಎಲ್ಲ ನಿನ್ನ ಖುಷಿಗೋಸ್ಕರ. ಅದಕ್ಕೆ ನಮ್ದೊಂದು ಸಣ್ಣ ಪ್ರಯತ್ನ ಕಣ. ಬರೀ ಪೀಠ್ಕೆನೆ ಆಗ್ತಾ ಇದೆಯಲ್ಲೋ, ಅದೇನು ಅಂತ ಹೇಳು. ಅದೇ ಗೆಳೆಯ, ಇದು ಆನಿವರ್ಸರಿ ಪ್ರಯುಕ್ತ ನಾವು ಯಾಕೊಂದು ಪಾರ್ಟಿ ಮಾಡಬಾರ್ದು ಅಂತ. ಪಾರ್ಟಿ ಅಂದರೆ ದೊಡ್ಡದಾಗೇನಲ್ಲಪ್ಪ, ಸುಮ್ಮನೆ ನಾವೇ ಫ್ಯಾಮಿಲಿ ನಾವೇ ಸೇರಿಕೊಂಡು ಒಂದು ಗೆಟ್ ಟುಗೆದರ್, ಒಂದು ಪ್ರೈವೇಟ್ ಸೆಲೆಬ್ರೇಷನ್ ಅಂತ ಬೇಕಾದರೂ ಹೇಳ್ಬೋದು. ಪ್ಲೀಸ್ ಕಣ. ಪ್ಲೀಸ್ ಗೌತಮ್, ನಮಗೋಸ್ಕರ ಅಟ್ಲೀಸ್ಟ್ ಒಪ್ಕೋ. ನೋಡು, ಇಲ್ಲ ಅನ್ಬೇಡ ಪ್ಲೀಸ್. ಅಲ್ಲ, ಬಟ್ ಈ ಟೈಮಲ್ಲಿ ನನಗೆ ಅರ್ಥ ಆಗುತ್ತೆ ಕಣೋ. ಅದಕ್ಕೆ ಇದನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿಲ್ಲಪ್ಪ, ಸುಮ್ಮನೆ ಸಿಂಪಲ್ ಆಗಿ ಮಾಡೋಣ ಅಷ್ಟೇ. ಓಕೆನಾ? ಅದಕ್ಕೆ ನೀವಾದ್ರೂ ಒಂದು ಮಾತು ಹೇಳಿ ಅವನಿಗೆ. ನಾನ್ ತಾನೇ ಏನ್ ಹೇಳಿ, ಗೌತಮ್ ಅವ್ರು ಹೇಗೆ ಹೇಳ್ತಾರೋ ಹಾಗೆ. ಹೋಗಿ ಹೋಗಿ ನಿಮ್ಮ ಅಪ್ರೂವಲ್ ಕೇಳ್ತಾ ಕೂತ್ಕೊಂಡಲ್ಲ ಅಪರ್ಣ. ಇವ್ರನ್ನ ಕೇಳ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ. ಅಪ್ಪ ನೋಡು, ನಾವೆಲ್ಲ ರೆಡಿ ಮಾಡ್ಬಿಡ್ತೀವಿ, ನೀವು ಸುಮ್ಮನೆ ಬಂದು ಪಾರ್ಟಿಸಿಪೇಟ್ ಮಾಡ್ಬೇಕಷ್ಟೇನೆ. ಓಕೆನಾ? ನಡಿ ಬೇಗ ಎಲ್ಲ ಅರೇಂಜ್ ಮಾಡೋಣ. ನಿಮ್ಗೆ ಏನು ಮಾತಾಡೋ, ನೀವು ಬರ್ಬೇಕಷ್ಟೇ. ನೀವು ಏನ್ರದಲ್ಲ, ಇರ್ಲಿ ಬಿಡಿ, ಅವ್ರ ಖುಷಿಗೆ ಅವ್ರೇನೋ ಮಾಡ್ತಿದ್ದಾರೆ. ನಾವು ಬೇಡ ಅಂತೇಳಿ ಅವ್ರಿಗೆ ಯಾಕೆ ಬೇಜಾರು ಮಾಡೋದು? ಇವತ್ತು ನಿಮ್ಮ ತಾಯಿ ಇದ್ದಿದ್ರೆ ನಮ್ಮ ಆನಿವರ್ಸರಿ ಅಂತ ಹೇಳಿ ಎಷ್ಟು ಖುಷಿ ಪಡ್ತಿದ್ರಲ್ವಾ? ಹಾಗೆ ಅನ್ಕೊಳ್ಳೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.